ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ನಿನ್ನೆ ಗದ್ದುಗೆ ಏರಿದ್ದ ಕೋಟೆ ಮಾರಿಕಾಂಬಾ ದೇವಿ, ಸಾವಿರಾರು ಭಕ್ತರ ದರ್ಶನ. ನಗರದ ಪ್ರಸಿದ್ಧ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯಲ್ಲಿ ಶಿವಮೊಗ್ಗ ನಗರದ ಪ್ರಸಿದ್ಧ ಕೋಟೆ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ನಿನ್ನೆ ಜಾತ್ರೆ ಸಂಭ್ರಮ ಜೋರಾಗಿತ್ತು. ಗಾಂಧಿ ಬಜಾರ್ನ ತವರು ಮನೆಯಲ್ಲಿ ದರ್ಶನ ನೀಡಿದ್ದ ಕೋಟೆ ಮಾರಿಕಾಂಬಾ ದೇವಿ ನಿನ್ನೆ ದೇವಸ್ಥಾನದ ಗದ್ದುಗೆ ಏರಿದ್ದರು. ರಾತ್ರಿಯಿಂದಲೇ ಸಾವಿರಾರು ಭಕ್ತರು ದೇವಿಯ ಗದ್ದುಗೆ ದರ್ಶನ ಪಡೆಯಲು ಹರಿದು ಬಂದರು. ಶಿವಮೊಗ್ಗ ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು. ಜಾತ್ರೆಯ ಮೊದಲ ದಿನ ಗಾಂಧಿ ಬಜಾರ್ನ ತವರು ಮನೆಯಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು. ಬೆಳಗ್ಗಿನಿಂದಲೇ ಭಕ್ತರ ದಂಡು ಹರಿದು ಬಂದಿದ್ದು, ಮಧ್ಯಾಹ್ನ ಸ್ವಲ್ಪ ಕಡಿಮೆಯಾದ ಜನಸಂದಣಿ ಸಂಜೆ ಮತ್ತೆ ಹೆಚ್ಚಳ ಕಂಡಿತು. ಭಕ್ತರ ನಿಯಂತ್ರಣಕ್ಕಾಗಿ ಪೊಲೀಸರು ಹಾಗೂ ಮಾರಿಕಾಂಬಾ ಸೇವಾ ಸಮಿತಿಯ ಸ್ವಯಂ ಸೇವಕರು ಹರಸಾಹಸ ಪಟ್ಟರು. ಈ ಬಾರಿ ವಿಶೇಷ ದರ್ಶನಕ್ಕೆ 200 ಹಾಗೂ 500 ರೂಪಾಯಿ ಟಿಕೆಟ್ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ವಿಶೇಷ ದರ್ಶನ ಟಿಕೆಟ್ ಪಡೆದ ಭಕ್ತರು ಸಾಮಾನ್ಯ ಕ್ಯೂ ಅಲ್ಲೇ ನಿಲ್ಲಬೇಕಾದ ಪರಿಸ್ಥಿತಿ ಉಂಟಾಯಿತು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬೆಳಗ್ಗೆಯೇ 200 ರೂಪಾಯಿ ವಿಶೇಷ ದರ್ಶನದ ಸಾಲು ಕಿಲೋಮೀಟರ್ಗಳಿಗೂ ಹೆಚ್ಚಿನ ಉದ್ದ ಬೆಳೆದಿತ್ತು. ದೇವಿಯ ಮಡಿಲಲ್ಲಿ ಮಕ್ಕಳನ್ನು ಇರಿಸಿ ಆಶೀರ್ವಾದ ಪಡೆಯುವುದು ವಿಶೇಷ ಆಚರಣೆಯಾಗಿದ್ದು, ಪೋಷಕರು ತಮ್ಮ ಮಕ್ಕಳನ್ನು ಶ್ರೀ ಮಾರಿಕಾಂಬೆಯ ಮಡಿಲಲ್ಲಿ ಇರಿಸಿ ಪ್ರಾರ್ಥನೆ ಸಲ್ಲಿಸಿದರು. ಭಕ್ತರಲ್ಲಿ ನೂಕುನುಗ್ಗಲು ಕಂಡುಬಂದಿತ್ತು. ಇಲ್ಲಿರುವಂತಹ ಭಕ್ತಾದಿಗಳು ಎಲ್ಲ ದರ್ಶನ ಆಗಿದೆ. ದಯಮಾಡಿ ಹೊರಗಡೆ ಹೋಗಬೇಕಂತ. ದೇವ್ರ ದರ್ಶನ ಆಯಿತು ಚೆನ್ನಾಗಿ. ದೇವ್ರ ಪ್ರಸಾದನೂ ಚೆನ್ನಾಗಿದೆ. ನಾವು ಫಸ್ಟ್ ಆಫ್ ಆಲ್ ಭದ್ರಾದಿಂದ ದೇವಿಗೆ ನೋಡಿ ಅದೇನು ಅನಿಸ್ತು ನಿಮಗೆ? ಪಾಸಿಟಿವ್ ಎನರ್ಜಿ ಕೊಡ್ತಿದೆ ದೇವಸ್ಥಾನದಲ್ಲಿ ದರ್ಶನ ಮಾಡಲಿಕ್ಕೆ. ಲಾಸ್ಟ್ ಇಯರ್ಗಿಂತ ಈ ಸಾರಿ ತುಂಬ ಚೆನ್ನಾಗಿ. ಲೆಟ್ಸ್ ಟು ಬಿ ಹಿಯರ್ ಟು ಸೀ ಹರ್. ಓಕೆ. ಫೈನ್. ಯಾವ ಊರು ನಿಮ್ಮದು? ಭದ್ರಾವತಿ. ಫಸ್ಟ್ ಟೈಮ್ ಬಂದಿರೋದು ಶಿವಮೊಗ್ಗಕ್ಕೆ. ಆನ್ ದಿ ವೇ ನಾವು ಸಿಸಿ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಡ್ರಾಪ್ ಮಾಡಿ ತುಂಬ ವರ್ಷದಿಂದ ಕೇಳ್ತಾ ಇದ್ದೀವಿ ಜಾತ್ರೆ ಬಗ್ಗೆ. ಫಸ್ಟ್ ಟೈಮ್ ಬಂದಿದ್ದು ತುಂಬ ಖುಷಿ ಆಯಿತು. ಜಾತ್ರೆ ನೋಡಿ ತುಂಬ ಖುಷಿಯಾಗಿದೆ. ಎಲ್ಲೆಲ್ಲೂ ನಡೆಯಲ್ಲ ಅಂಥ ಜಾತ್ರೆ ತುಂಬ ಖುಷಿಯಾಗಿದೆ. ನಾನು ಶಿವಮೊಗ್ಗದಲ್ಲೇ ಮಂಗಳಮುಖಿ ಪ್ರಿಯಾ ಅಂತ, ಬೃಂದಾವನ ಮಗಳು ಬೊಮ್ಮನಕಟ್ಟೆ. ಈ ಜಾತ್ರೆ ನಮ್ಮಂಥ ಜಾತ್ರೆ ಎಲ್ಲೆಲ್ಲೂ ನಡೆಯಲ್ಲ ಶಿವಮೊಗ್ಗದ್ದು. ಈ ದೇಶದಲ್ಲಿ ನನಗೆ ತುಂಬ ಖುಷಿಯಾಗಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.